ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೊರನ್ಮಂದಿರದಲ್ಲಿ ಸ್ಮರಿಸಿಕೊಂಡು, जानी जगदोद्धारासाठी आपला देह जिजविला ते जगात धन्य. जानी अशा पुरुषांना जन्म दिला ती माता पितरे धन्य. ज्या कुलात असे पुरुष अवतरले ते कुल धन्य. आणि ज्या देशात अशा पुरुषाने वास केला तो ದೇಶಹಿ ಧನ್ಯ ಅಂಥೇಳಿ ಕಲಾವತಿ ಆಯಿಯವರು ಸಿದ್ಧಾರೂಢ ವೈಭವ ಅನ್ನುವಂತಹ ಮಹಾಗ್ರಂಥವನ್ನು ಪಾರಾಯಣ ಪುಸ್ತಕವನ್ನು ಬರೆದರು. ಅದರೊಳಗೆ ಮುಖ್ಯವಾಗಿ 7 ಅಧ್ಯಾಯಗಳನ್ನು ತೋರ್ಪಡಿಸಿದರು. ಸಿದ್ಧಾರೂಢರಷ್ಟ ಅಲ್ಲದ ಅನೇಕ ಮಹಾತ್ಮರ ವಿಷಯಗಳನ್ನು ಈ ಗ್ರಂಥದಲ್ಲಿ ಅವರು ಉಲ್ಲೇಖ ಮಾಡಿದರು. ಸಿದ್ಧಾರೂಢರ ಮಹಿಮೆಯನ್ನು ಹೇಳಿ 7ನೆಯ ಅಧ್ಯಾಯದ ಸಮಾಪ್ತಿಯನ್ನು ಮಾಡಿ ಈ ಮಾತನ್ನು ಹೇಳ್ತಾರೆ ಅವರು. ಏನಂದರೆ, ಯಾರು ಜಗದುದ್ಧಾರಕ್ಕಾಗಿ ತಮ್ಮ ದೇಹವನ್ನು ಸವಿಸಿದ್ರಲ್ಲ ಅವರು ಜಗತ್ತಿನೊಳಗೆ ಧನ್ಯರಂತ. ಮತ್ತು ಯಾವ ಪುಣ್ಯಾತ್ಮರು ಇಂತಹ ಅವತಾರಿ ಪುರುಷರಿಗೆ ಜನ್ಮವನ್ನು ನೀಡಿದರು ಆ ತಂದೆ ತಾಯಿಗಳು ಧನ್ಯರಂತ. ಮತ್ತು ಯಾರ ಕುಲದಲ್ಲಿ ಇಂತಹ ಮಹಾಪುರುಷರು ಅವತರಿಸಿದರು ಆ ಕುಲಾನ ಧನ್ಯಂತ. ಮತ್ತು ಯಾವ ದೇಶದಲ್ಲಿ ಇಂತಹ ಪುಣ್ಯಾತ್ಮರು ವಾಸ ಮಾಡಿ ತಮ್ಮ ಅವತಾರದ ಲೀಲೆಯನ್ನು ತೋರಿಸಿದರು ಆ ದೇಶನ ಧನ್ಯ ಧನ್ಯ ಅಂತ ಹೇಳ್ತಾರೆ. ಮಹಾತ್ಮರು ತಮಗಾಗಿ ಹುಟ್ಟಿಲ್ಲ, ಮಹಾತ್ಮರು ಜಗದುದ್ಧಾರಕ್ಕಾಗಿ ಹುಟ್ಟಿದರು. ಅದಕ್ಕಾಗಿ ಯಾವ ಮಹಾತ್ಮನಿಗೂ ಸಹಿತ ನಿಂದೆಯನ್ನು ಮಾಡಬಾರ್ದು. ಬೇಕಾದರೆ ನಂಬಬೇಕು, ಬೇಡಾದರೆ ಬಿಡಬೇಕು. ಆದರೆ ಮಹಾತ್ಮರ ನಿಂದನೆ ಮಾಡೋದಕ್ಕಿಂತ ಅಧಿಕವಾದಂತಹ ಪಾಪ ಜಗತ್ತಿನೊಳಗೆ ಮತ್ತೊಂದಿಲ್ಲ. ಸಿದ್ಧಾರೂಢಪ್ಪಗಳು ತಮಗೆ ತಿಳುವಳಿಕೆ ಬಂದಾಗಿಂದನೂ ಸಹಿತ ಜಗತ್ ಕಲ್ಯಾಣಕ್ಕಾಗಿನ ತಮ್ಮ ದೇಹವನ್ನು ಸವಿಸಿದ್ರವರು. ಅಷ್ಟಮಹಾಸಿದ್ಧಿಗಳು ಅವರ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದು ಅವು. ಅಷ್ಟಿದ್ರೂ ಸಹಿತ ಒಂದಿಷ್ಟನೂ ತಮ್ಮೊಳಗೆ ಅಹಂಕಾರವನ್ನು ಇಟ್ಕೊಳ್ಳಿಲ್ಲ. ತಮ್ಮ ದೇಹದ ಸುಖಕ್ಕಾಗಿ ಅವರೆಂದೂ ಹಂಬಲಿಸಲಿಲ್ಲ. ಕೇವಲ ಜಗತ್ ಕಲ್ಯಾಣವನ್ನು ಮಾಡಬೇಕನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ತಮ್ಮ ಒಂದು ಅವತಾರವನ್ನು ಅವರು ನಡೆಸಿದರು. ಅಂತಹ ಪೂಜ್ಯ ಸದ್ಗುರು ಸಿದ್ಧಾರೂಢರನ್ನು ಪಡೆದಂಥ ನಾವು ಬಹಳ ಧನ್ಯವಂತರು. ಎಂದೂ ನಾವು ಸದ್ಗುರುವಿನ ಉಪಕಾರವನ್ನು ಮರಿಬಾರದು. ಸಿದ್ಧಾರೂಢರು ಎಷ್ಟೊಂದು ನಿರ್ಲಿಪ್ತವಾದಂಥ ಭಾವಿತ್ತವರದಂತ. ನಿಮಗೊಂದು ಸಾರಿ ಹೇಳಿದೆನ್ನ ಏನಂತಂದ್ರೆ, ಬ್ಯಾಡಗಿಯಿಂದ 2 ಟ್ರಕ್ ಕೆಂಪು ಮೆಣಸಿನಕಾಯಿ ಕೊಟ್ಟು ಕಳಿಸಿದ್ರು ಶಿವರಾತ್ರಿ ಜಾತ್ರೆಗೆ ಅಂತೇಳಿ. ಬ್ಯಾಡಗಿ ಸುತ್ತಲೂ ಇದ್ದಂಥ ಜನ ಎಲ್ಲರೂ ಕೂಡಿ ದಾಸೋಹಕ್ಕಾಗಿ ಮೆಣಸಿನಕಾಯಿ ಭಿಕ್ಷಾ ಮಾಡಿ 2 ಟ್ರಕ್ ಲೋಡ್ ಮಾಡಿ ಕಳಿಸ್ಕೊಟ್ಟಿದ್ರು. ಸಿದ್ಧಾರೂಢರ ಒಬ್ಬ ಶಿಷ್ಯ ಆ 2 ಟ್ರಕ್ ಮೆಣಸಿನಕಾಯಿ ಹುಬ್ಬಳ್ಳಿ ಪೇಟ್ಯಾಗ ಮಾರಿ ತನ್ನ ಮಗಳ ಮದುವೆ ಮಾಡಿಬಿಟ್ಟಿದ್ದ. ಮುಂದೆ ಶಿವರಾತ್ರಿ ಜಾತ್ರೆಗೆ ಬ್ಯಾಡಗಿ ಭಕ್ತರು ಬಂದರು. ಯಪ್ಪ, ನಾವು ಕೊಟ್ಟು ಕಳಿಸಿದಂಥ 2 ಟ್ರಕ್ ಮೆಣಸಿನಕಾಯಿ ಮಠಕ್ಕೆ ಮುಟ್ಟಿದವ್ರೆ ಅಂತ ಕೇಳಿದರು. ಸಿದ್ಧಾರೂಢರಂದರು, ಯಾರು ತೊಗೊಂಡು ಬಂದಿದ್ರಪ್ಪ ಅಂತ ಕೇಳಿದರು.
ಅವರ ಶಿಷ್ಯ ಯಾವಿದ್ದ ಅವನ ಹೆಸರು ಹೇಳಿದರು. ಸಿದ್ಧಾರೂಢರು ಅವನ ಕರೆದು ಕೇಳ್ತಾರೆ, ಮೆಣಸಿನಕಾಯಿ ಕಳಿಸಿದ್ರಂತಲ್ಪ, ಏನಾತಂಥೇಳಿ. ಆವಾಗ, ಯಪ್ಪ, ಮಗಳ ಮದುವೆ ಮಾಡಾಕತ್ತಿದ್ದೆ, ದುಡ್ಡಿನ ಕೊರತಿತ್ತು, ಮೆಣಸಿನಕಾಯಿ ಮಾರಿ ಮಗಳ ಮದುವೆ ಮಾಡಿದೆ ಅಂದ. ಸಿದ್ಧಾರೂಢರು ಸ್ಮಿತಹಾಸ್ಯರಾಗಿ, ಬಹಳ ಸಂತೋಷ ಆತಪ್ಪ, ನಿನಗೆ ಕಲ್ಯಾಣ ಆಗಲಿ ಅಂತ ಆಶೀರ್ವಾದ ಮಾಡಿದರು. ಯಾರಾದರೂ ಸಹಿತ ಮೆಣಸಿನಕಾಯಿಯನ್ನು ಸ್ವೀಕಾರ ಮಾಡ್ತಾರಪ್ಪ, ಪ್ರಸಾದ. ಎಲ್ಲಿ ಹೋದರೂ ಅದು ಪ್ರಸಾದನ ಐತಿ, ಮಠಕ್ಕೆ ಬಂದರೂ ಪ್ರಸಾದನ, ನಿನ್ನ ಮಗಳ ಮದುವೆಗೆ ಉಪಯೋಗ ಆದರೂ ಪ್ರಸಾದನಪ್ಪ ಅಂತ ಹೇಳಿದಂಥ ಪ್ರಸಾದಿಕ ಭಾವ ಸಿದ್ಧಾರೂಢರ ಹಂತಕ್ಕಿತ್ತು. ಅವರಿಗೆ ಸಿಟ್ಟು ಬರಲಿಲ್ಲ, ಹೊರತಾಗಿ ಸಂತೋಷನ ಪಟ್ಟರು. ಎಂತಹ ಒಂದು ಕರುಣಾಮಯಿ ಸದ್ಗುರುನಾಥ ಇದ್ದ ಆ ಸಿದ್ಧಾರೂಢ ಅಪ್ಪ ಅಂತ. ಅಂಥವರ ಬಗ್ಗೆ ಚಿಂತನೆಯನ್ನು ಮಾಡೋದು, ಅಂಥವರ ಗುಣಗಾನವನ್ನು ಮಾಡೋದು, ಅಂತಹ ಮಹಾತ್ಮರ ನಾಮಸ್ಮರಣೆಯನ್ನು ಮಾಡೋದಂದ್ರೆ ಪೂರ್ವಜನ್ಮದ ಸುಕೃತದ ಫಲ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಗೋಕಾಕದಲ್ಲಿರುವಂತಹ ಶ್ಯಾಮಾನಂದರು ಅವರು ಪೊಲೀಸ್ ಇಲಾಖೆ ಒಳಗೆ ಕೆಲಸ ಮಾಡಿದರು. ಸಿದ್ಧಾರೂಢರ ಪರಮ ಭಕ್ತರಾಗಿ ಅವರು ಶಿಷ್ಯರಾಗಿ ಶ್ಯಾಮಾನಂದ ಹೋಗಿ ಶ್ಯಾಮಾರೂಢರಾಗಿದ್ದರು. ಅವರು ಶ್ಯಾಮಾರೂಢರಿಗೆ ಗೋಕಾಕದೊಳಗೆ ಮಠ ಕಟ್ಟಿಸ್ಬೇಕಾಗಿತ್ತು, ಸಿದ್ಧಾರೂಢರ ಮಠ ಕಟ್ಟಿಸ್ಬೇಕಾಗಿತ್ತು. ಆವಾಗ ಆ ಮಠಕ್ಕಾಗಿ ಒಂದು ಜಾಗ ಖರೀದಿ ಮಾಡಾಕತ್ತಿದ್ರು. ಅವರು ಅರ್ಧ ದುಡ್ಡು ಕೊಟ್ಟಿದ್ದರು, ಇನ್ನು 700 ರೂಪಾಯಿ ಕೊಡಬೇಕಾಗಿತ್ತು. ಆದರೆ ದುಡ್ಡಕ್ಕೆ ಕೂಡಲಿಲ್ಲ. ಅದ ಚಿಂತೆ ಮಾಡ್ಕೋತ ಶ್ಯಾಮಾನಂದರು ಮಲ್ಕೊಂಡಾರ. ಬೆಳಗ್ಗೆ 4 ಗಂಟೆಗೆ ಸಿದ್ಧಾರೂಢರು ಬಂದು, ಏಳೋ ಶ್ಯಾಮಾನಂದ, ಎಷ್ಟೊತ್ತು ಮಲ್ಕೋತಿ, ಏಳಪ್ಪ ಅಂತಂದಂಗೆ ಅನಿಸ್ತಂತ. ಎಚ್ಚರಾಗಿ ನೋಡ್ತಾರೆ, ಯಾರೂ ಇಲ್ಲ. ನನ್ನ ಭ್ರಮೆ ಇದು, ಸಿದ್ಧಾರೂಢಪ್ಪ ಬಂದು ನನಗೆ ಎಬ್ಬಿಸಿದಂಗೆ ಆತು ಅಂಥೇಳಿ ವಿಚಾರ ಮಾಡಿ ಮತ್ತು ಹೊಳ್ಳಿ ಮಲ್ಕೊಂಡ್ರು ಶ್ಯಾಮಾನಂದರು. ಒಂದು ಅರ್ಧ ತಾಸು ಬಿಟ್ಟ ಸಿದ್ಧಾರೂಢರು ಸಿಟ್ಟಿನಿಂದ ಒಂದು ಕಪಾಳಿಗೆ ಹೊಡೆದಂಗೆ ಆತಂತ. ಶ್ಯಾಮಾನಂದ, ಏಳಂದಿದ್ದು ನಿನಗೆ ತಿಳಿವಲ್ತೇನೋ, ಏಳಂದಂಗೆ ಆತಂತ. ಯಾಕೋ ಸಿದ್ಧಾರೂಢಪ್ಪಗಳು ಏಳನ್ನಕತ್ತಾರಂಥೇಳಿ ಬಡ ಬಡ ಎದ್ದು ತಾವು ಮಲ್ಕೊಂಡಂತಹ ಹಾಸಿಗೆಯನ್ನು ಸುತ್ತಿದ್ದು ಕೂಡದೆ ಆ ಹಾಸಿಗೆ ಬುಡಕ್ಕೆ 700 ರೂಪಾಯಿ ಇದ್ದು ಅಂತ ನೋಡ್ರಿ. ಶ್ಯಾಮಾನಂದರ ಕಣ್ಣಾಗ ನೀರು ಹೊಂಟಿತು. ನನ್ನ ಕಷ್ಟವನ್ನು ಸದ್ಗುರುನಾಥ ತಿಳಿದ. ನನ್ನ ಒಂದು ಸಂಕಲ್ಪವನ್ನು ಪೂರ್ತಿ ಮಾಡಿಕೊಳ್ಳಿಕ್ಕೆ ನನಗೆ ಕೊರತೆ ಇದ್ದಂಥ ಈ 700 ರೂಪಾಯಿಗಳನ್ನು ಸ್ವತಃ ಸದ್ಗುರುನಾಥನ ನನಗೆ ತಂದು ಕೊಟ್ಟ ಅಂತ ಹೇಳ್ಕಾರ. ಆನಂದ ಬಾಷ್ಪಗಳನ್ನು ಸುರಿಸಿ ಸಿದ್ಧಾರೂಢರ ಸ್ಮರಣೆಯನ್ನು ಮಾಡ್ಕೋತ ಆ ಒಂದು ಮಠದ ಜಾಗೆಯನ್ನು ಖರೀದಿ ಮಾಡಿ ಅಲ್ಲಿ ಸುಂದರವಾದಂಥ ಮಠವನ್ನು ಗೋಕಾಕದೊಳಗೆ ನಿರ್ಮಾಣ ಮಾಡಿದರು ಶ್ಯಾಮಾನಂದರು. ಇಷ್ಟೊಂದು ಭಕ್ತವತ್ಸಲ ಸ್ವಭಾವ ಸಿದ್ಧಾರೂಢಪ್ಪಗಳಿಗೆ. ಭಕ್ತರ ಒಂದೊಂದು ಕ್ಷಣವನ್ನು ಸಹಿತ ನಿರೀಕ್ಷಣೆ ಮಾಡಿ ಅವರನ್ನು ರಕ್ಷಣೆ ಮಾಡುವಂತಹ ಸದ್ಗುರುಗಳಾಗಿ ಸಿದ್ಧಾರೂಢಪ್ಪನವರು ನಿಂತಿದ್ದರು. ಇವತ್ತಿನ ಮಠನೂ ಸಹಿತ ಯಾರ ಇದ್ರೂ ಸಹಿತ ಭಕ್ತಿಯಿಂದ ಸಿದ್ಧಾರೂಢರನ್ನು ನೆನೆಸಿದ್ರೆ ನಿಶ್ಚಿತವಾಗಿಯೂ ಸಹಿತ ಅವರನ್ನು ಕರುಣಿಸಿ ಕಾಯ್ತಾರೆ ಸಿದ್ಧಾರೂಢರು. ಅದರೊಳಗೆ ಯಾವ ಸಂಶಯನೂ ಇಲ್ಲ. ಬೆಳಗಾವಿ ಒಳಗೆ ಗಂಗಾರಾಮ್ ಅಂತೇಳ್ಕಾರ ಒಬ್ಬ ದೊಡ್ಡ ವ್ಯಾಪಾರಸ್ಥ. ಆ ಗಂಗಾರಾಮ್ ಅವರು
ಹಣದ ವ್ಯವಹಾರ ಮಾಡ್ತಿದ್ರು ಅವರು. ಮತ್ತು ಅನೇಕ ಉದ್ದಿಮೆಗಳಿದ್ವು. ಸಾಕಷ್ಟು ದುಡ್ಡನ್ನು ಹೊರಗೆ ಕೊಟ್ಟಿದ್ದರು. ಅದಲ್ಲದೆ ತಮ್ಮ ಒಂದು ಉದ್ಯೋಗದ ಅನುಕೂಲಕ್ಕಾಗಿ ಅನೇಕ ಕಡೆ ಸಾಲವನ್ನು ಮಾಡಿದ್ರು, ತಾವು ಮಾಡಿದರು. ಮುಂದೆ ಕಾಲಾಂತರದೊಳಗೆ ಆ ಗಂಗಾರಾಮ ಅವರ ಉದ್ಯೋಗದೊಳಗೆ ಕ್ಷೀಣತೆ ಹಾಕ್ಕೊಂತ ಹೋತು. ಎಲ್ಲಿ ನೋಡಿದಲ್ಲಿ ಬರೀ ಲುಕ್ಸಾನ ಆಯಿತು, ಲಾಭ ಅನ್ನೋದಿಲ್ಲ ಇಲ್ಲ. ಇವ್ರ ಕಡೆಯಿಂದ ದುಡ್ಡು ಇಸ್ಕೊಂಡವ್ರು ಯಾರೂ ಇವರಿಗೆ ದುಡ್ಡು ಹೊಳ್ಳಿ ಕೊಡವಲ್ರು. ಇವರು ಸಾಲವನ್ನು ಸಾಕಷ್ಟು ಮಾಡಿದ್ರು, ಸಾಲಗಾರರು ಇವರಿಗೆ ಬೆನ್ನು ಹತ್ತಿದ್ರು. ಎಷ್ಟು ತೊಂದರೆ ಆಯಿತು ಗಂಗಾರಾಮ ಅವರಿಗೆ ಅಂತಂದ್ರೆ, ಸ್ವರ್ಗದೊಳಗೆ ಇದ್ದಂಥ ಮನುಷ್ಯ ಒಮ್ಮೆ ನರಕದೊಳಗೆ ಬಿದ್ದಂಥ ಅನುಭವ ಆಗಿತ್ತಂತ. ಇನ್ನು ನಾ ಬದುಕಬಾರದು, ಆತ್ಮಹತ್ಯೆ ಮಾಡ್ಕೊಂಡು ಬಿಡಬೇಕು ಅಂಥೇಳಿ ಸಂಕಲ್ಪ ಮಾಡಿಬಿಟ್ರು ಗಂಗಾರಾಮ ಅವರು. ಆವಾಗ ಮತ್ತೊಂದು ಸ್ವಲ್ಪ ವಿಚಾರ ಬಂತು. ಏನಂದ್ರೆ, ಗೋಕಾಕಕ್ಕೆ ಹೋಗಿ ತಮ್ಮ ಗುರುಗಳಾದಂತಹ ಶಾಮಾರೂಢರಿಗೆ ಭೇಟಿಯಾಗಿ ಅವರು ನಮಸ್ಕಾರ ಮಾಡಿ ಬಂದು ಹೊಳ್ಳಿ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ಬೇಕಂತ ವಿಚಾರ ಮಾಡಿ ಬೆಳಗಾವಿಯಿಂದ ಗೋಕಾಕಕ್ಕೆ ಹೋದರು. ಅಲ್ಲಿ ಶ್ಯಾಮಾನಂದರ ಮಟ್ಟಕ್ಕೆ ಹೋಗ್ತಾರ. ಶ್ಯಾಮಾನಂದರು ಇದ್ದಿದ್ದಿಲ್ಲ, ಅವರು ಎಲ್ಲೋ ಹೊರಗೆ ಹೋಗಿದ್ದರು. ಅವರು ಬರೋ ಮಟ್ಟ ಕಾದರು. ಕಾದ ನಂತರ ಬಂದ ಕೂಡಲೇ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಯಾವಾಗ ಶ್ಯಾಮಾರೂಢರನ್ನು ನೋಡಿದರು, ತಮ್ಮ ಮನುಷ್ಯನಾಗಿದ್ದ ದುಃಖವನ್ನೆಲ್ಲ ಅವರ ಮುಂದೆ ಹೇಳಿದರು. ಶ್ಯಾಮಾರೂಢರು ಅಂದರು, ನೋಡಪ್ಪ ಗಂಗಾರಾಮ, ನನ್ನ ಗುರುಗಳಾದಂತಹ ಸಿದ್ಧಾರೂಢರು ಹುಬ್ಬಳ್ಳಿ ಒಳಗದಾರ, ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತಾನೆ ನಡಿ ಅಂತ ಕರ್ಕೊಂಡು ಹೋಗ್ಬಿಟ್ರು ಗೋಕಾಕದಿಂದ ಹುಬ್ಬಳ್ಳಿಗೆ ಆ ಗಂಗಾರಾಮ ಅವರನ್ನು. ಸಿದ್ಧಾರೂಢರು ಆನಂದದಿಂದ ಭಕ್ತರಿಗೆ ದರ್ಶನ ಕೊಟ್ಕೊತ ಕುಂತಿದ್ರು. ಶ್ಯಾಮಾರೂಢರು ಬಂದರು, ಜೊತೆಗೆ ಗಂಗಾರಾಮ ಅವ್ರನ್ನ ಕರ್ಕೊಂಡು ಬಂದರು. ಇಬ್ಬರು ಕೂಡಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಆ ಗಂಗಾರಾಮ ಅವರನ್ನು ನೋಡಿದ ಕೂಡಲೇ ಸಿದ್ಧಾರೂಢರು ಒಂದು ಮಾತಂದ್ರಂತ, ಭಾಳ ಅಂದ್ರಂತ ನೋಡ್ರಿ. ಭಾಳ ಆತ್ಮಹತ್ಯೆ ಅನ್ನೋದೈತಲ್ಲ, ಅದು ಮಹಾಪಾಪ. ನಮಗೆ ಏನು ಕಷ್ಟ ಬಂದವಲ್ಲ, ಆ ಕಷ್ಟಗಳು ನಾವು ಪೂರ್ವಜನ್ಮದಲ್ಲಿ ಮಾಡಿದಂಥ ಕರ್ಮದ ಫಲವಾಗಿ ಬಂದವ. ಅದನ್ನು ಧೈರ್ಯದಿಂದ ನಾವು ಎದುರಿಸಬೇಕು. ಆ ಕಷ್ಟಗಳನ್ನು ಎದುರಿಸಲಾರ್ದೆ ನಾವು ಆತ್ಮಹತ್ಯೆ ಮಾಡ್ಕೊಂಡಿವಿ ಅಂದ್ರೆ ನಮ್ಮ ಪಾಲಿನ ಕಷ್ಟಗಳು ಮತ್ತೆ ಹಂಗೆ ಉಳಿತಾವಪ್ಪ. ಅದಕ್ಕಾಗಿ ಮತ್ತೊಂದು ಜನ್ಮ ತಾಳಬೇಕಾಕತಿ. ಅಷ್ಟೊತ್ತಿಗಾಗಲಿ ನಮ್ಮ ಪಾಪ ದ್ವಿಗುಣವಾಗಿರ್ತೈತಪ್ಪ. ಒಂದಕ್ಕೆ 2 ಪಟ್ಟು ಕಷ್ಟ ಅನುಭವಿಸ್ಬೇಕಾಕತ್ತಪ್ಪ ಮುಂದೆ. ಅದಕ್ಕೆ ಎಂದೂ ಆತ್ಮಹತ್ಯೆ ಮಾಡಿಕೊಳ್ಳಬಾರ್ದು ಅಂಥೇಳಿ ಒಂದು ಕ್ಷಣಕ್ಕೆ ಸಿದ್ಧಾರೂಢರು ಆ ಗಂಗಾರಾಮ ಅವ್ರಿಗೆ ಹೇಳಕತ್ಬಿಟ್ರು. ಗಂಗಾರಾಮ ಅವ್ರ ಕಣ್ಣಾಗ ನೀರು ಹೊಂಟಾವ. ನಾನು ನನ್ನ ಗುರುಗಳಾದಂತಹ ಶ್ಯಾಮಾರೂಢರ ಹಂತಕ್ಕೆ ಹೋಗಿದ್ದು ಒಳ್ಳೆಯದಾತು. ನನ್ನ ಗುರುಗಳಾದಂಥ ಶ್ಯಾಮಾರೂಢರು ನನ್ನನ್ನು ಸಾಕ್ಷಾತ್ ಪರಮಾತ್ಮನ ಕಡೆ ಕರ್ಕೊಂಡು ಬಂದರು. ನನ್ನ ಅಂತರಂಗವನ್ನು ಅರಿತಂಥ ಈ ಸದ್ಗುರು ಸಿದ್ಧಾರೂಢರು ನನ್ನ ಕಷ್ಟವನ್ನೂ ಪರಿಹರಿಸ್ತಾರಂತ ಹೇಳಿಕಾರ ಮನಸ್ಸಿನೊಳಗೆ ದೃಢ ಆತು. ಸಿದ್ಧಾರೂಢರು ಗಂಗಾರಾಮಗೆ ಹೇಳ್ತಾರೆ ಏನಂದ್ರೆ, ಗಂಗಾರಾಮ, ಇವತ್ತಿನಿಂದ ನಿನ್ನ ಪುಣ್ಯ ಅನ್ನೋದು ಉದಯಿಸಿತು. ಯಾಕಂದ್ರೆ ನೀ ಈ ಪುಣ್ಯಕ್ಷೇತ್ರಕ್ಕೆ ಬಂದು ಇವತ್ತು, ಇದು ವ್ಯರ್ಥವಾಗುವುದಿಲ್ಲ. ನಿನಗೆ ಸದ್ಗುರುವಿನ ದರ್ಶನವಾಗೈತಿ. ಆದಷ್ಟು ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಮನಸ್ಸಿನೊಳಗೆ ಜಪ ಮಾಡ್ಕೋತ ಇರು, ನಿನ್ನ ಕಷ್ಟಗಳ ಪರಿಹಾರ ಆಗತ್ತಾವ ಅಂತ ಸಿದ್ಧಾರೂಢರು ಅಭಯವನ್ನು ಕೊಟ್ಟುಬಿಟ್ರು. ಹುಬ್ಬಳ್ಳಿ ಒಳಗಿರುವಂತಹ ಸಿದ್ಧಾರೂಢರ ಮಠ, ಅದಕ್ಕೆ ಎಷ್ಟು ಶಕ್ತಿ ಐತೆ ಆ ಪುಣ್ಯಕ್ಷೇತ್ರಕ್ಕಂದ್ರೆ, ತಿಳಿದಾಗಲಿ ತಿಳಿಲಾರ್ದಾಗಲಿ ಆ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ರೆ ಸಾಕ್ರಿ, ಎಷ್ಟೋ ಜನ್ಮಾಂತರದ ದುಃಖ ಪರಿಹರಿಸಿ ನಮಗೆ ಆನಂದವನ್ನು ನೀಡುವಂತಹ ಶಕ್ತಿ ಆ ಪುಣ್ಯಕ್ಷೇತ್ರದೊಳಗೈತಿ.
ಅಷ್ಟನುಗುಡ್ದ ಸ್ವಲ್ಪ ನಿಶ್ಚಿಂತ ಆದ ಆ ಗಂಗಾರಾಮ. ಅಷ್ಟು ಮಾಡಿ ಪ್ರಸಾದ ತಗೊಂಡ ಹೊರಗೆ ಬರ್ತಾನ. ಮಠದ ಅಂಗಳದೊಳಗೆ ಇವ್ರ ಕಡೆ ಏನು ಹೆಚ್ಚಿನ ಸಾಲ ತೊಗೊಂಡಿದ್ದ ವ್ಯಕ್ತಿ ಇದ್ದ, ಅವನ ಎದುರಿಗೆ ಬಂದು ನಿಂತಿದ್ದ. ಅವನು ನೋಡಿದ ಕೂಡಲೇ ಗಂಗಾರಾಮ ಆಶ್ಚರ್ಯ ಆದ. ನಂದು ಎಷ್ಟು ದುಡ್ಡು ನೀ ಸಾಲ ತೊಗೊಂಡು ಹೊಳ್ಳಿ ನಂದು ಸಾಲ ನೀ ಕೊಡಲಿಲ್ಲ ಅಂಥೇಳಿ ಗಂಗಾರಾಮ ಅವಾಗ ಕೇಳಾಕತ್ತ. ಆವಾಗ ಆ ಸಾಲವನ್ನು ತೊಗೊಂಡಂಥ ವ್ಯಕ್ತಿ ಹೇಳ್ತಿದ್ದ ಏನಂದ್ರೆ, ನೋಡಪ್ಪ, ನಿನಗೆ ದುಡ್ಡು ಕೊಡಬೇಕಂದ್ರೆ ನನ್ನ ಹಂತಕ್ಕೆ ದುಡ್ಡಿಲ್ಲ, ಆದರೆ ಒಂದು ಲಾಟ್ರಿ ಟಿಕೆಟ್ ತಂದನಿ, ಆ ಲಾಟ್ರಿ ಟಿಕೆಟನ್ನು ನಿನಗೆ ಕೊಡ್ತೀನಿ ಅಂದ. ಲಾಟ್ರಿ ಟಿಕೆಟ್ ತೊಗೊಂಡು ನಾ ಏನು ಮಾಡಲಿ, ನನ್ನ ದುಡ್ಡು ಕೊಡಂತ ಅವಂತಿದ್ದ. ಆವಾಗ ಗಂಗಾರಾಮ್ ಅವ್ರ ಜೊತೆಗೆ ಶ್ಯಾಮಾರೂಢರು ಅಲ್ಲೇ ನಿಂತಿದ್ದರು. ಶ್ಯಾಮಾರೂಢರು ಸೊನ್ನೆ ಮಾಡಿ ಹೇಳ್ತಾರೆ, ತೊಗೊಂಡು ಬಿಡಂತ ಹೇಳ್ತಾರೆ. ಆ ಲಾಟ್ರಿ ಟಿಕೆಟ್ ತೊಗೊಂಡು ಕಳಿಸಿಬಿಟ್ಟ. ಸಿದ್ಧಾರೂಢರ ಮಠದೊಳಗನ 3 ದಿನ ಉಳಿದ್ರು. 3ನೇ ದಿನ ಅಂದ್ರೆ ಆ ಲಾಟ್ರಿ ಟಿಕೆಟ್ ಅದರದ್ದು ರಿಸಲ್ಟ್ ಬಂತು. ಇವು ಇಟ್ಕೊಂಡಂಥ ಲಾಟ್ರಿ ಟಿಕೆಟ್ ನಂಬರಿಗನ ಆವಾಗಿನ ಕಾಲಕ್ಕೆ 50,000 ರೂಪಾಯಿ ಬಂಪರ್ ಬಹುಮಾನ ಬಂದಿತ್ತು ರೀ. ಅದನ್ನು ನೋಡಿ ಗಂಗಾರಾಮಗೆ ಆಶ್ಚರ್ಯ. ಇದರಿಂದ ನನ್ನ ಕಷ್ಟಗಳೆಲ್ಲವೂ ಪರಿಹಾರ ಆದವು, ನನ್ನ ಸಾಲೆಲ್ಲ ತೀರಿತು, ಇನ್ನು ನನ್ನ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತೈತೆ ಅಂಥೇಳಿ ಸಂತೋಷಪಟ್ಟ. ಆ 50,000 ರೂಪಾಯಿ ತಗೊಂಡು ತನ್ನ ಉದ್ಯೋಗವನ್ನು ಸುಧಾರಿಸಿಕೊಂಡು ಸ್ವಲ್ಪ ದಿವಸದೊಳಗೆ ಒಂದು ಅಂಬ್ಯಾಸೆಡರ್ ಕಾರ್ ಖರೀದಿ ಮಾಡಿದ ಹೊಸದನ್ನು. ಎದಕ್ಕಾಗಿ ಅಂದ್ರೆ ಸಿದ್ಧಾರೂಢರಿಗೆ ಕೊಡಬೇಕಂಥೇಳಿ. ಗೋಕಾಕಕ್ಕೆ ಹೋಗಿ ಶ್ಯಾಮಾರೂಢರನ್ನು ಕರ್ಕೊಂಡು ಹೊಸ ಕಾರ್ ತಗೊಂಡು ಹುಬ್ಬಳ್ಳಿಗೆ ಬಂದು ಸಿದ್ಧಾರೂಢರ ಮಠದ ಮುಂದೆ ನಿಂದ್ರಿಸಿ ಒಳಗೆ ಕುಂತಂಥ ಸಿದ್ಧಾರೂಢರಂತೆಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಸಿದ್ಧಾರೂಢರು ಒಂದು ಮಾತಂದ್ರಂತ, ಗಂಗಾರಾಮ, ಸ್ವಲ್ಪ ದಿನದ ಹಿಂದೆ ನೀ ನನ್ನ ಹತ್ರ ಬಂದಾಗ ಇದ್ದಂಥ ದುಃಖ ಈಗ ನಿನಗೆ ಉಳ್ದಂಗೆ ಅನಿಸೋದಿಲ್ಲ, ಖರೇನೋ ಸುಳ್ಳು ಅಂತ ಕೇಳಿದ್ರು ಸಿದ್ಧಾರೂಢರು. ಯಪ್ಪ, ನೀವು ಹೇಳಿದ ಮಾತು ಸತ್ಯ ಐತ್ರಿ. ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬಂದಂಥ ನನ್ನನ್ನು ಕೈ ಹಿಡಿದ ಮ್ಯಾಲೆ ಎತ್ತಿ ಉದ್ಧರಿಸಿದ್ರಿ. ಅದಕ್ಕಾಗಿ ನಿಮಗಾಗಿ ಕಾಣಿಕೆ ಕೊಡಬೇಕಂಥೇಳಿ ಒಂದು ಅಂಬ್ಯಾಸೆಡರ್ ಕಾರ್ ತಂದೆನಿ ಅಂತಂದ. ಸಿದ್ಧಾರೂಢರು ನಗಾಕತ್ರಂತ. ಯಾಕ್ರಿ ಅಪ್ಪ ಅಂತ ಅಂದ. ಸಿದ್ಧಾರೂಢರಂದರು, ನೋಡಪ್ಪ, ಇಲ್ಲಿ ತಮ್ಮ ದೇಹವನ್ನು ತೋರಿಸಿ ಹೇಳ್ತಾರೆ, ಶರೀರವನ್ನು. ಇದು ಪರಮಾತ್ಮ ಕೊಟ್ಟಂಥ ಕಾರು. ಈ ಕಾರಿಗೆ 2 ಗಾಲಿದಾವೆ. ನೀ ತಂದಿರುವಂಥ ಮನುಷ್ಯ ನಿರ್ಮಿತವಾದಂಥ ಕಾರು, ಅದಕ್ಕೆ 4 ಕಾಲದಾವೆ. 2 ಗಾಲಿ ಕಾರನ್ನ ಚಂದಗೆ ನನಗೆ ನಡೆಸೋಕ್ಕಾಗಿಲ್ಲ, ಇನ್ನು 4 ಗಾಲಿ ಕಾರನ್ನ ಯಾವಾಗ ನಡೆಸ್ಲಿಪ್ಪ? ನಾ ಬ್ಯಾಡಂದ್ರೂ ಸಹಿತ ದಿವಟೆ ಭೀಮನ್ನ ನನಗೆ ಟಾಂಗ ಕೊಡಿಸಿದನಪ್ಪ. ಆ ಟಾಂಗಾದೊಳಗೆ ಹತ್ತಿ ಅಡ್ಡಾಡಕ್ಕೆ ನೀಗವಲ್ತು. ಇನ್ನು ಈ ಕಾರಿನೊಳಗೆ ನಾ ಹೆಂಗೆ ಅಡ್ಡಾಡ್ಲಿಪ್ಪ ಅಂಥೇಳಿ ಆ ಕಾರಿನ ಹಂತಕ್ಕೆ ಹೋಗಿ ಆ ಕಾರಿನ ಮೇಲೆ ಒಂದು ತಮ್ಮ ಅಮೃತ ಹಸ್ತವನ್ನಿಟ್ಟು ಆಶೀರ್ವದಿಸಿ ಹೇಳ್ತಾರೆ, ಗಂಗಾರಾಮ, ಕೊಡಬೇಕು ಅನ್ನುವಂಥ ಭಾವ ನಿನಗೆ ಮೂಡಿತಲ್ಲ, ಅಷ್ಟು ಸಾಕು. ಅದರಿಂದ ನಿನಗೆ ಕುಲಕೋಟಿಗಳು ಉದ್ಧಾರ ಆಗಲಿ, ನಿನಗೆ ಒಳ್ಳೆಯದಾಗಲಿಪ್ಪ ಅಂಥೇಳಿ ತಂದಂಥ ಕಾರನ್ನು ಹೊಳ್ಳಿ ಅದ ಭಕ್ತಿಗೆ ಕೊಟ್ಟಂಥ ವೈರಾಗ್ಯ ಮೂರ್ತಿಗಳು ಸಿದ್ಧಾರೂಢ ಸದ್ಗುರುಗಳು. ಆವಾಗ ಗಂಗಾರಾಮ ಆನಂದಪಟ್ಟ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ ಹೊಳ್ಳಿ ಹೋಗುವಾಗ ಶ್ಯಾಮಾರೂಢರಿಗೆ ಹೇಳ್ತಾನೆ, ಯಪ್ಪ, ನನ್ನ ಪಾಲಿಗೆ ಸಿದ್ಧಾರೂಢರು ನೀವ, ನನ್ನ ಗುರುಗಳು ನೀವು ತಗೋರಿ ಈ ಕಾರನ್ನು ಅಂತ ಹೇಳ್ತಾನೆ. ಆವಾಗ ಶ್ಯಾಮಾರೂಢರು ಹೇಳ್ತಾರೆ, ನನ್ನ ಗುರುಗಳನ್ನ ಬ್ಯಾಡ ಅಂದಮೇಲೆ ನಾ ಹೆಂಗೆ ತಗೋಲಿಪ್ಪ ಆ ಕಾರ ಬ್ಯಾಡ ಅಂತ ಹೇಳ್ತಾರೆ. ಆವಾಗ ಮೌನಿ ಬುವ ಅಂತೇಳಿಕಾರ ಏನು ಉತ್ತರ ಭಾರತದ ಸಾಧುಗಳಿದ್ದರು, ಅವ್ರ ಅಂತ್ಯಕ್ಕೆ ಹೋಗಿ ನೀವು ತಗೋರಿ ಅಂತ ಹೇಳ್ತಾನೆ. ಬ್ಯಾಡಪ್ಪ, ಎಲ್ಲವನ್ನೂ ತ್ಯಾಗ ಮಾಡಿ ಬಂದಂಥ ನಮಗೆ ಯಾಕೆ ಕಾರಂತ. ನೋಡ್ರಿ, ಆವಾಗಿನ ಮಹಾತ್ಮರು ಇವಾಗಿನ ಮಹಾತ್ಮರು. ಆವಾಗಿನ ಮಹಾತ್ಮರು ಹೆಂಗಿದ್ರಂದ್ರೆ
ಯಾವ ಭೋಗ ವಿಲಾಸಕ್ಕೂ ತಮ್ಮನ್ನು ತಾವು ಮಾರಿಕೊಳ್ಳಿಲ್ಲವರು, ಒಂದಿಷ್ಟೂ ಅಪೇಕ್ಷೆ ಪಡಲಿಲ್ಲ. ಆವಾಗ ಆ ಗಂಗಾರಾಮ ಇದು ಸದ್ಗುರುವಿನ ಆಶೀರ್ವಾದ ಅಂತ ಹೇಳ್ಕಾರ, ಪುಣ್ಯ ಕೆಲಸಗಳಿಗಾಗಿ ತಾನ ಆ ಕಾರನ್ನು ಉಪಯೋಗ ಮಾಡಕತ್ತ ಅಂತ ಹೇಳ್ತಾರೆ. ಹಿಂಗೆ ಸಿದ್ಧಾರೂಢಪ್ಪನವರ ಲೀಲೆಯನ್ನು, ಮಹಾತ್ಮರ ಚಿಂತನೆಯನ್ನು ಮಾಡುತ್ತಿರುವಂಥ ನಾವು ಇವತ್ತು ಶ್ರಾವಣ ಮಾಸದ 24ನೆಯ ದಿನವನ್ನು ಪೂರ್ಣಗೊಳಿಸಕತ್ತೀವಿ. ಸಿದ್ಧಾರೂಢರ ಕೃಪಾದೃಷ್ಟಿ ನಮಗೆ ನಿಮ್ಗೆ ಸದಾ ಕಾಲ ಇರಲಿ ಅಂಥೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.